ಸಂಹಿತೆ 376, 364A ಹಾಗೂ 506 ಮತ್ತು 504 ಅಡಿಯಲ್ಲಿ ಒಬ್ಬ ಆರೋಪಿ ಸ್ಥಾನದಲ್ಲಿದ್ದಾರೆ. ಅಂದ್ರೆ ಎಲ್ಲರಿಗೂ ಕೂಡ ಸಮಾನತೆ ಇದ್ದಾಗ ಇವತ್ತಿನ ತಾಂತ್ರಿಕತೆ ಯುಗದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ದೇಶದಲ್ಲಿದ್ರು ಅಲ್ಲಿನ ಒಂದು ಗೌರ್ಮೆಂಟ್ಗೆ ಕೇಸನ್ನು ಒಪ್ಪಿಸಿ ಅಲ್ಲೇ ಅರೆಸ್ಟ್ ಮಾಡಬಹುದು, ಅಲ್ಲೇ ಅರೆಸ್ಟ್ ಮಾಡಲಿಕ್ಕೆ ಅವಕಾಶ ಇದೆ. ಯಾಕೆ ಇವತ್ತು ಕೂಡ ಇಂದು ಈಗಾಗಲೇ ಒಂದು ವಾರ ಆಗಿದೆ, ಒಬ್ಬ ಆರೋಪಿ ಸ್ಥಾನದಲ್ಲಿರುವಂತಹ ಹಾಗೂ ಸಾಕ್ಷ್ಯಾಧಾರಗಳು ಕರೆಕ್ಟ್ ಆಗಿದ್ರು ಕೂಡ ಒಬ್ಬ ಆರೋಪಿಯನ್ನು 7 ದಿನ ಬೇಕಾ, ಒಬ್ಬ ಆರೋಪಿಯನ್ನು ಬಂಧಿಸ್ಲಿಕ್ಕೆ 7 ದಿನ ಬೇಕಾಗಿತ್ತಾ? ಯಾಕೆ ಬಂಧಿಸ್ಲಿಕ್ಕೆ ಆಗ್ತಿಲ್ಲ ಅಂದ್ರೆ ನನ್ನ ಊಹೆ ಏನಂದ್ರೆ ಅವರಿಗೆ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಕುಮ್ಮಕ್ಕಿದೆ. ಆ ಒಂದು ಕಾರಣಕ್ಕೆ ಅವರು ಬಂಧಿಸ್ಲಿಕ್ಕೆ ಹಿಂದೂ ಮುಂದೆ ನೋಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಒಬ್ಬ ಮಾಜಿ ಪ್ರಧಾನಮಂತ್ರಿ ಮೊಮ್ಮಗ ಆಗಿರೋದ್ರಿಂದ ಅವರು ಬಂಧಿಸ್ಲಿಕ್ಕೆ ಹೆದರ್ತಾ ಇದ್ದಾರೆ. ಹಾಗೂ ಈಗಾಗಲೇ ಬಿಜೆಪಿ ಮತ್ತು JDS ಮೈತ್ರಿ ಆಗೋದ್ರಿಂದ ನಮ್ಮ ಪ್ರಧಾನಮಂತ್ರಿ ಏನ್ ಹೇಳ್ತಿದ್ರು, ಇದು ನನ್ನ ಪರಿವಾರ ಅಂತಿದ್ರು. ಇದು ನಾಚಿಕೆ ಆಗಬೇಕು. ಇಂತಹ ಒಬ್ಬ ನನ್ನ ಪರಿವಾರ ಅಂತ ಹೇಳಿದಾಗ ಅಂತ ಪರಿವಾರದಲ್ಲಿ ಸಾಮೂಹಿಕ ಅತ್ಯಾಚಾರ ಮಾಡಿದಂತ ವ್ಯಕ್ತಿನೂ ಅವ್ರ ಪರಿವಾರನ ಅಂತ ನಾನು ಇವತ್ತು ಪ್ರಶ್ನೆ ಮಾಡ್ತೇನೆ. ಇಂತಹ ವ್ಯಕ್ತಿಗಳನ್ನ ಗೆಲ್ಲಿಸಿದ್ರೆ ಇದು ಸಂವಿಧಾನ ವಿರೋಧಿ ಆಗ್ತದೆ. ಇಂಥ ವ್ಯಕ್ತಿಗಳನ್ನು ಯಾವುದೇ ಕಾರಣಕ್ಕೂ ಗೆಲ್ಲಿಸಬಾರ್ದು. ಇವತ್ತು ಕೇವಲ ಅತ್ಯಾಚಾರ ಅಲ್ಲ, ಸಾಮೂಹಿಕ ಅತ್ಯಾಚಾರ ಮಾಡಿದ್ದಾರೆ. ಈ ಕೂಡಲೇ ಅವರನ್ನ ಬಂಧಿಸಬೇಕು ಅಂತ ನಮ್ಮ ಸೋಷಿಯಲಿಸ್ಟ್ ಪಾರ್ಟಿಯಿಂದ ಒತ್ತಾಯ ಮಾಡ್ತೇವೆ. ಹಾಗೂ ಈಗ ಇವತ್ತಿನ ದಿನಗಳಲ್ಲಿ ಇವತ್ತೇನಾದ್ರು ಅವರನ್ನ ಬಂಧಿಸದೆ ಹೋದ್ರೆ ಇದು ಸಂವಿಧಾನ ವಿರೋಧಿ ಸರ್ಕಾರ ಅಂತ ಮತ್ತೊಮ್ಮೆ ಪ್ರೂವ್ ಆಗುತ್ತೆ. ಅದೇ ರೀತಿಯಾಗಿ ರಾಜ್ಯ ಸರ್ಕಾರ ಎಚ್ಚೆತ್ಕೋಬೇಕು. ಇಂಥ ಆರೋಪಿ ಸ್ಥಾನ ಒಬ್ಬ ಸಾಮಾನ್ಯ ವ್ಯಕ್ತಿ ಆಗಿದ್ರೆ ಸುಮ್ಮನೆ ಬಿಡ್ತಿದ್ರ? ಒಬ್ಬ ಸಾಮಾನ್ಯ ವ್ಯಕ್ತಿ ಈಗಾಗಲೇ ನಾವು ನೋಡಿದ್ದೇವೆ, ಯಾವುದಕ್ಕೆ ಕೋಮು ಗಲಭೆ ಅಂತ ಹೇಳ್ಬಿಟ್ಟು ಒಬ್ಬ ವ್ಯಕ್ತಿ ಯಾವುದೋ ಒಂದು ವಿಚಾರಕ್ಕೆ ಏನೋ ಒಂದು ಚಿಕ್ಕ ತಪ್ಪಾಗಬಹುದು, ದೊಡ್ಡ ತಪ್ಪು ಏನೇ ಆಗಿರ್ಲಿ ಅದು ದೇಶದಾದ್ಯಂತ ಒಂದು ದೊಡ್ಡ ನ್ಯೂಸ್ ಆಗುತ್ತೆ. ಇಂಥ ಒಬ್ಬ ಸಂಸದ, ಕಾಮುಕ ವ್ಯಾಘ್ರನಾಗಿರುವಂತಹ ಒಬ್ಬ ಸಂಸದ ನಮ್ಮ ರಾಜ್ಯದಲ್ಲಿ ಇರೋದು ನಮಗೆ ನಾಚಿಕೆಗೇಡು. ಇಂತಹ ಸಂಸದರನ್ನ ಈಗಾಗಲೇ ಒಬ್ಬ MLA ಆಗಿರುವಂತಹ ಪ್ರಜ್ವಲ್ ರೇವಣ್ಣ ಅವರು ಈ ಕೂಡಲೇ ಅವರ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು. ಇಂಥ ಆರೋಪ ಹೊತ್ತು ಅವ್ರು ಯಾವ ರೀತಿ ಕಂಟಿನ್ಯೂ ಆಗ್ತಾ ಇದ್ದಾರೆ? ಅವ್ರಿಗೇನು ಸಂವಿಧಾನದ ವಿಷಯಗಳು ಗೊತ್ತಿಲ್ವಾ? ಸಂವಿಧಾನ ಬದ್ಧರಾಗಿರ್ಬೇಕು ಅಂತ ಗೊತ್ತಿಲ್ವಾ? ಇಂತಹ ರಾಜಕಾರಣಿ, ಇಂತಹ MLA ಈಗಾಗಲೇ ಅವರ ಸ್ಥಾನಕ್ಕೆ MLA ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಮತ್ತೆ ಯಾವುದೇ ಕಾರಣ ನಮ್ಮ ರೇವಣ್ಣ ಸಂಸದ ಅವರ ಸಂಸದರ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಈ ಕೂಡಲೇ ಅವರನ್ನ ಬಂಧಿಸಬೇಕು ಅಂತ ನಾನು ನಮ್ಮ ಸೋಷಿಯಲಿಸ್ಟ್ ಪಾರ್ಟಿಯಿಂದ ಒತ್ತಾಯ ಮಾಡ್ತೇವೆ. ಎಲ್ಲರಿಗೂ ನಮಸ್ಕಾರ.